ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಖುಷಿಯಾಗಿದ್ದೀನಿ. ಸೊ ಇವತ್ತು ಭೀಮ್ ಅಮಾವಾಸ್ಯೆ ಇದೆ, ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಇದೆ. ಅದಕ್ಕೋಸ್ಕರ ಇವತ್ತು ನಮ್ಮ ದೇವ್ರ ಮನೆ ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಇದೆ ನಮ್ಮ ಮನೆ, ದೇವ್ರ ಮನೆ. ಸೊ ಇದು ಲೈಟ್ ಆಫ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ. ಇಲ್ಲಿರೋ ಐಟಮ್ ಎಲ್ಲ ನಾವು ತೊಳೆದು ಎತ್ತಿಟ್ಟಿದ್ದೀವಿ. ಸೊ ಅದೆಲ್ಲ ಈಗ ಅದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒಳಗಡೆ ಇಡ್ತೀನಿ. ಸೊ ಈಗ ದೇವ್ರ ಫೋಟೋನ ಈಚೆ ಇಡ್ತಿದ್ದೀನಿ. ಇದನ್ನು ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೇವ್ರ ಮನೆಯನ್ನೆಲ್ಲ ಪೂರ್ತಿ ಒರೆಸಾದ್ಮೇಲೆ ಒಳಗೆ ಎತ್ತಿಟ್ಕೊತೀನಿ. ಸೊ ಯಾರೆಲ್ಲ ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಸೊ ನಾನು ಮಾಡೋದು ಇದೇ ರೀತಿ. ಒಬ್ಬೊಬ್ಬರು ಒಂದೊಂದು ಸ್ಟೈಲ್ ಮಾಡ್ತಾರೆ. ಸೊ ನಾನು ಈ ರೀತಿ ಮಾಡ್ತೀನಿ. ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕು, ಶೇರು, ಕಮೆಂಟ್ ಮಾಡೋದಂತೂ ಮರೀಲೇಬೇಡಿ. ಯಾಕಂತಂದರೆ ನಿಮ್ಮಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಲೈಕು, ಶೇರು, ಕಮೆಂಟ್ ಮಾಡೋದ್ರಿಂದ ನನ್ನ ವೀಡಿಯೋನ ಬೇರೆಯವ್ರು ನೋಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ನಾನು ಅಂದ್ಕೊತೀನಿ. ಸೊ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ. ಸೊ ಮಾಡ್ತೀರಾ ಅಲ್ವಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಂಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಫಾಲೋವರ್ಸು ಕೂಡ ಜಾಸ್ತಿ ಆಗುತ್ತೆ ಆಗ. ಸೊ ನಾನಿಲ್ಲಿ ಫೋಟೋ ಎಲ್ಲ ಒರೆಸಿ ತೊಗೊತಾ ಇದ್ದೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅಥವಾ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕಾಗಲಿಲ್ಲ ಅಂತಂದರೂ ಕೂಡ ಒಂದು ಸ್ಮೈಲ್ ಸಿಂಬಲ್ ಆದರೂ ಕಳಿಸಿ. ಸೊ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಅಂತ ನನಗೂ ಗೊತ್ತಾಗುತ್ತೆ. ಸೊ ನಾನಿಲ್ಲಿ ಫೋಟೋ ಎಲ್ಲ ಒರೆಸಿದ್ದಾಯಿತು. ಈಗ ಕುಂಕುಮ ಅರಿಶಿನ ಎಲ್ಲ ಇಡಬೇಕಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪ್ಲೇಟ್ಗೆ, ಅದು ನಾವು ಯಾವಾಗಲೂ ಯೂಸ್ ಮಾಡೋವಂಥ ಪ್ಲೇಟು, ಅಂದರೆ ದೇವ್ರ ಮನೆಗೆ ಯೂಸ್ ಮಾಡೋವಂಥ ಪ್ಲೇಟು. ಸೊ ಅದಕ್ಕೆ ಸ್ವಲ್ಪ ವಿಭೂತಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಅದನ್ನ ನಾವು ಎಲೆಯಲ್ಲಿ ಕುಂಕುಮ ಅರಿಶಿನ ಇಡಬೇಕು. ಅದನ್ನು ಫಸ್ಟು ವಿಭೂತಿನ ನಾವೇನು ಮಿಕ್ಸ್ ಮಾಡಿರ್ತೀವೋ ಸೊ ಅದನ್ನ ಇಟ್ಟು ಆಮೇಲೆ ಕುಂಕುಮ ಅರಿಶಿನ ಇಡೋದ್ರಿಂದ ಅದು ನೀಟಾಗಿ ಹಚ್ಕೊಳುತ್ತೆ, ಉದುರೋದಿಲ್ಲ, ಜಾಸ್ತಿ ದಿನ ಇರುತ್ತೆ. ನಾವು ಎಷ್ಟು ದಿನ ಬೇಕಾದರೂ ಇಟ್ಕೊಬೋದು. ಸೊ ನಾವು ವಾರ ಕ್ಲೀನ್ ಮಾಡ್ತೀವಲ್ಲ, ಹಾಗಾಗಿ ವಾರ ತೆಗಿತೀವಿ, ಅಷ್ಟೇ ನೀಟಾಗಿ ಕೂಡ ಇರುತ್ತೆ. ಸೊ ನಾನಿಲ್ಲಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ನಾವು ಕುಂಕುಮ ಅರಿಶಿನನೆಲ್ಲ ಇಡ್ತೀನಿ ಅಂತ. ಇಲ್ಲಿ ಸ್ವಲ್ಪ ಕತ್ಲೆ ಇರೋದ್ರಿಂದ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಫೋಟೋ. ಒಳಗಡೆ ಇಟ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಲ್ಲಿ ಇಟ್ಟಿದ್ದೀನಿ ಅಂತ. ಸೊ ಫಸ್ಟು ನಾನು ವಿಭೂತಿದು ಏನು ಪೇಸ್ಟ್ ಮಾಡ್ಕೊಂಡಿದ್ದೀನೋ ಸೊ ಅದನ್ನು ನಾನು ಕುಂಕುಮ ಅರಿಶಿನ ಎಲ್ಲಿ ಇಡಬೇಕು ಸೊ ಅಲ್ಲಲ್ಲಿ ಇಟ್ಕೊಂಬರ್ತಾಯಿದ್ದೀನಿ. ಸೊ ಅದು ಕುಂಕುಮ ಅರಿಶಿನ ಇದು ಪೇಸ್ಟ್ ಇಕ್ಕಿರ್ತೀವಲ್ಲ, ಅದು ಆರೋ ಅಷ್ಟೊತ್ತಿಗೆ ನಾವು ಅರಿಶಿನ ಕುಂಕುಮ ಇಕ್ಕಿದ್ರೆ ಕಚ್ಕೊಳುತ್ತೆ. ಇಲ್ಲ ಅಂತಂದರೆ ಅದು ಫುಲ್ಲು ಡ್ರೈ ಆದರೆ ಅದು ಕಚ್ಕೊಳೋದಿಲ್ಲ, ಫುಲ್ ಉದುರೋಗ್ಬಿಡುತ್ತೆ. ಸೊ ಅದಕ್ಕೆ ಫಸ್ಟೇ ಬೇಗ ಇಟ್ಟರೆ ಒಳ್ಳೆಯದು. ಸೊ ನಾನಿಲ್ಲಿ ಅರಿಶಿನ ಕುಂಕುಮನೆಲ್ಲ ಇಟ್ಟು ತೊಗೊತಾ ಇದ್ದೀನಿ. ಫೋಟೋಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಟಿದ್ದಾಯಿತು. ಸೊ ಈಗ ಬೇರೆ ನೀರನ್ನ ತೊಗೊಂಡು, ಫ್ರೆಶ್ ನೀರನ್ನ ತೊಗೊಂಬಂದು ಈಗ ದೇವ್ರ ಮನೆಯನ್ನೆಲ್ಲ ಒರೆಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನಮ್ಮದು ದೇವ್ರ ಮನೆ ತುಂಬ ಚಿಕ್ಕದು. ಸೊ ಒಬ್ಬರು ಮಾತ್ರ ಆರಾಮ್ಸೆ ಹೋಗಿ ಬರ್ಬೋದು, ಅಷ್ಟು ಚಿಕ್ಕದಿದೆ. ಸಾಕು ಇಷ್ಟಿದ್ರೆ. ನನಗೆ ತುಂಬ ಇಷ್ಟ ಆಯಿತು ದೇವ್ರ ಮನೆ, ನೀಟಾಗಿದೆ. ಸೊ ಈಗ ನಾನು ಮೇಲ್ಗಡೆಯಿಂದ ಕೆಳಗಡೆವರೆಗೂ ಫುಲ್ಲು ಎಲ್ಲ ಒರೆಸಿ ತೊಗೊತೀನಿ. ಈಗ ನಾವು ಫೋಟೋ ಒರೆಸೋದಕ್ಕೊಂದು ಮತ್ತು ದೇವ್ರ ಮನೆ ಫುಲ್ಲು ಒರೆಸೋದಕ್ಕೊಂದು ಬಟ್ಟೆ ಇಟ್ಕೊಂಡಿದ್ವಿ. ಸೊ 2 ಬಟ್ಟೆ ಇಟ್ಕೊಂಡಿದ್ದೀವಿ. ಸೊ ಫೋಟೋ ಒರೆಸೋಕ್ಕೊಂದು, ದೇವ್ರ ಮನೆ ಒರೆಸೋಕ್ಕೊಂದು. ಸೊ ಅದಕ್ಕೇ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ಆ ಬಟ್ಟೆನ ಯಾವುದಕ್ಕೂ ಯೂಸ್ ಮಾಡಲ್ಲ ನಾವು, ದೇವ್ರ ಮನೆಗೆ ಬಿಟ್ಟರೆ ಇನ್ನೇನಕ್ಕೂ ಯೂಸ್ ಮಾಡಲ್ಲ ನಾವು ಅದನ್ನು. ಸೊ ತೊಳೆದು ನೀಟಾಗಿ ಎತ್ತಿಟ್ಕೊಂಡ್ರೆ ಅದು ವಾರಕ್ಕೆ ಬೇಕಾಗುತ್ತೆ ಅಲ್ವಾ. ಸೊ ನಾನಿಲ್ಲಿ ಕೆಳಗಡೆ ಶೆಲ್ಫ್ ಥರ ಇರುತ್ತಲ್ಲ, ಸೊ ಅದನ್ನೆಲ್ಲ ಒರೆಸಿ ತೊಗೊತೀನಿ.
ದೇವ್ರ ಮನೆ ಒರೆಸಿದ್ದಾಯಿತು. ಈಗ ಫೋಟೋನ ನಾವು ಕುಂಕುಮ ಎಲ್ಲ ಇಟ್ಟಿದ್ಮೇಲೆ ಸೊ ಆ ಫೋಟೋನ ನಾನು ಒಳಗಡೆ ಎತ್ತಿಟ್ಕೊತಾ ಇದ್ದೀನಿ. ಸೊ ಈಗ ದೇವ್ರ ಮನೆ ಒಳಗಡೆದೆಲ್ಲ ಆಯಿತು. ಈಗ ನಾನಿಲ್ಲಿ ಈಚೆ ಕಡೆ ದೇವ್ರ ಕಲಶ ಮತ್ತು ದೀಪ ಅದಕ್ಕೆಲ್ಲ ಅರಿಶಿನ ಕುಂಕುಮನ ಇಟ್ಕೊತೀನಿ. ಸೊ ಇದಕ್ಕೂ ಸೇಮ್ ಪ್ರೊಸೀಜರೇ ಯೂಸ್ ಮಾಡ್ತೀನಿ. ಫಸ್ಟು ವಿಭೂತಿದು ಏನು ಮಾಡ್ಕೊಂಡಿದ್ದೀನೋ ಪೇಸ್ಟು, ಸೊ ಅದನ್ನು ಅಪ್ಲೈ ಮಾಡಿ ಆನಂತರ ಅರಿಶಿನ ಕುಂಕುಮನ ಇಡ್ತೀನಿ. ಇಡೋದ್ರಿಂದ ಜಾಸ್ತಿ ದಿನ ಬರುತ್ತೆ ಅಲ್ವಾ. ಸೊ ನಾವು ಹೇಗೆ ಇಟ್ಟಿರ್ತೀವೋ ಹಾಗೇ ಇರುತ್ತೆ, ಅದಕ್ಕೋಸ್ಕರ ಈ ರೀತಿ ಮಾಡ್ತೀವಿ. ಎಲ್ಲರೂ ನನ್ನ ಥರನೇ ಮಾಡಬೇಕು ಅಂತ ಏನಿಲ್ಲ. ಸೊ ನಾನು ಯಾವ ರೀತಿ ಮಾಡ್ತೀನೋ ಸೊ ಅದೇ ಪ್ರೊಸೀಜರ್ನ ನಾನು ತೋರಿಸ್ತಾ ಇರೋದಷ್ಟೇ. ಅರಿಶಿನ ಕುಂಕುಮ ಇಟ್ಟಿದ್ದೆಲ್ಲ ಆಯಿತು. ಸೊ ನಾನೀಗ ದೀಪಗಳಿಗೆ ಬತ್ತಿ ಹಾಕ್ತಾಯಿದ್ದೀನಿ. ಸೊ ನಾನು ಈಗಲೇ ಬತ್ತಿ ಹಾಕಿ ಎತ್ತಿಟ್ಕೊಂಡ್ರೆ ಆಮೇಲಿಂದ ಇದು ಮಾಡೋಂಗಿರಲ್ಲ ಅಲ್ವಾ. ಸೊ ಅದಕ್ಕೆ ಇದನ್ನೆಲ್ಲ ನೀಟಾಗಿ ಫಸ್ಟ್ ಇದೆಲ್ಲ ಕ್ಲಿಯರಾಗಿ ಮಾಡ್ತೀನಿ ನಾನು. ಅದಾದ ನಂತರನೇ ಬೇರೆ ಕೆಲಸ ಮಾಡೋರು ನಾನು. ಸೊ ಈಗ ದೇವ್ರ ಮನೆಯದು ಹೂವು ಒಂದು ಬಿಟ್ಟು ಇನ್ನೆಲ್ಲ ಇಟ್ಟಿದ್ದೀನಿ ನಾನು. ಸೊ ನೋಡಿ ಇವಾಗ ಹೇಗೆ ಕಾಣ್ತಾ ಇದೆ ಅಂತ. ಸೊ ಇಲ್ಲಿ ಜಾಸ್ತಿ ಬೆಳಕು ಬರೋಲ್ಲ, ಅದಕ್ಕಾಗಿ ನಿಮಗೆಲ್ಲ ಕತ್ಲೆ ಥರ ಕಾಣಿಸ್ತಾ ಇದೆ. ಸೊ ಹೂವು ಎಲ್ಲ ಇಟ್ಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮನೆ. ಡೈರೆಕ್ಟ್ ಬರ್ತಿದ್ದಂಗೆ ಡೈರೆಕ್ಟ್ ದೇವ್ರ ಮನೆಯೇ ಕಾಣಿಸುತ್ತೆ ಆಚೆಯಿಂದ ಬರ್ತಿದ್ದಂಗೆ. ಸೊ ನಾನಿಲ್ಲಿ ಈಗ ಹೋಗಿ ಸ್ನಾನ ಕೂಡ ಮಾಡಿಕೊಂಡು ಬಂದೆ. ಸೊ ನಾನು ಇಲ್ಲಿ ಕಿವಿ ಮತ್ತು ತಲೆಯೆಲ್ಲ ಒರೆಸ್ಕೊತಾ ಇದ್ದೀನಿ. ಸೊ ನಾವು ಸ್ನಾನ ಮಾಡ್ಕೊಂಡು ಬರ್ತಿದ್ದಂಗೆ ನಮಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸು ಮತ್ತು ವೈಟ್ ಹೆಡ್ಸು ಎಲ್ಲ ಇರ್ತಾವಲ್ಲ. ಸೊ ಮತ್ತು ಬೇಡವಾಗಿರೋ ಕೂದಲೆಲ್ಲ ಮುಖದ ಮೇಲೆ ಇರ್ತವೆ. ಸೊ ಸ್ನಾನ ಮಾಡ್ಕೊಂಡು ಬರ್ತಿದ್ದಂಗೆ ಸ್ವಲ್ಪ ಎಲ್ಲ ನೆನ್ಕೊಂಡಿರೋ ಥರ ಇರುತ್ತಲ್ಲ, ಆವಾಗ ನಾವು ರಫ್ ಆಗಿರೋವಂಥದ್ದು ಟವಲ್ ತೊಗೊಂಡು ಅದ್ರ ಮೇಲೆ ಉಜ್ಜೋದ್ರಿಂದ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ. ಸೊ ನಾನು ಇದನ್ನ ಮುಂಚೆಯಿಂದನೂ ಪಾಲಿಸ್ಕೊಂಬರ್ತಾಯಿದ್ದೀನಿ. ಸೊ ನನಗೇನು ಅಷ್ಟೊಂದೇನಿಲ್ಲ. ಸೊ ಆವಾಗವಾಗ ಈ ಥರ ಮಾಡೋದ್ರಿಂದ ಕಮ್ಮಿ ಆಗ್ತಾ ಹೋಗುತ್ತೆ. ಬ್ಲ್ಯಾಕ್ ಹೆಡ್ಸು ವೈಟ್ ಹೇರ್ಸ್ಗೆಲ್ಲ ನಾನೇನು ಜಾಸ್ತಿ ಅದು ಕ್ರೀಮು ಅದೆಲ್ಲ ಏನು ಅಪ್ಲೈ ಮಾಡೋದಿಲ್ಲ. ಸೊ ನಾನು ಈ ರೀತಿ ಸ್ನಾನ ಮಾಡ್ಕೊಂಡು ಬರ್ತಿದ್ದಂಗೆ ಸೊ ಈ ರೀತಿ ಮಾಡೋದ್ರಿಂದ ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ. ಸೊ ನೋಡಿ ನನ್ನ ಮುಖದ ಮೇಲೆ ಅಷ್ಟೊಂದು ಏನು ಕಾಣಿಸ್ತಾ ಇಲ್ಲ. ನಾನಿಲ್ಲಿ ತಲೆ ಆರಿಸ್ಕೊಳ್ಳೋಣ ಅಂತ ಬಂದೆ. ಸೊ ನಮ್ಮ ಅತ್ತೆಯವರು ಕಸ ಹೊಡಿತಾ ಇದ್ದಾರೆ. ಸೊ ಇತ್ತೀಚೆಗೆ ಅವರೇ ಹೊಡಿತಾ ಇರೋದು, ಇದೆಲ್ಲ ಕಸ ಎಲ್ಲ ಅವರೇ ಕ್ಲೀನ್ ಮಾಡ್ತಾರೆ ಇದೆಲ್ಲ. ಸೊ ನನಗಂತೂ ತುಂಬ ಅಂದರೆ ತುಂಬಾ ಏರ್ ಫಾಲ್ ಆಗ್ತಾಯಿದೆ. ಅದು ಯಾವ ರೀತಿ ಕಮ್ಮಿ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ನಾನು ಒಂದೊಂದು ಸಲ ಅನಿಸುತ್ತೆ ನನಗೂ ಫುಲ್ ಬೋಡ ಮಾಡಿಸ್ಬಿಡೋಣ, ಆವಾಗ ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ನೋಡೋಣ, ಯಾವಾಗಾದರೂ ಅನಿಸಿದ್ರೆ ಬೋಡ ಮಾಡಿಸ್ತೀನಿ. ಸೊ ಅದು ಒಂದು ಎಕ್ಸ್ಪೀರಿಯೆನ್ಸ್ ಆಗಿಬಿಡ್ಲಿ ಅಂತ ಅಷ್ಟೇ. ಸೊ ಕಮೆಂಟ್ ಮಾಡಿ, ನಾನು ಬೋಡ ಮಾಡಿಸ್ಕೊಂಡ್ರೆ ಯಾವ ರೀತಿ ಕಾಣಿಸ್ತೀನಿ ಅನ್ನೋದನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ಇನ್ನೂ ಟೈಮ್ ಇದೆ, ಯೋಚನೆ ಮಾಡ್ತೀನಿ ಬೋಡ ಮಾಡಿಸ್ಬೇಕೋ ಇಲ್ವೋ ಅಂತ. ನನಗಂತೂ ತುಂಬ ಏರ್ ಫಾಲ್ ಆಗ್ತಿದೆ. ಎಣ್ಣೆ ಹಚ್ಕೊಂಡ್ರೆ ಮಾತ್ರ ಎಷ್ಟು ಕಾಣಿಸುತ್ತೆ ಹಂಗಾಗ್ಬಿಟ್ಟಿದೆ ನನ್ನ ಕೂದಲು. ಸೊ ಇವಾಗ ನೋಡಿ ನಾನು ಹೂವು ಎಲ್ಲ ಇಟ್ಟಿದ್ದೀನಿ. ಸೊ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಹೂವು ಎಲ್ಲ ಇಟ್ಟಮೇಲೆ ದೇವ್ರ ಮನೆ ಏನೋ ಒಂಥರ ಕಳೆಯಾಗಿ ಕಾಣಿಸುತ್ತೆ ಅಲ್ವಾ. ಸೊ ನೋಡಿ ಈ ರೀತಿಯಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ವಾರ ಇದೇ ಥರನೇ ನಾವು ಮಾಡೋದು. ಸೊ ನಾನೀಗ ಪೂಜೆ ಮಾಡೋಣ ಅಂತ ಬಂದೆ. ನಾವು ಬೇಕು ಅಂತಂದರೆ ದೇವ್ರ ಫೋಟೋದಲ್ಲೇ ಸಾಂಗ್ ಕೂಡ ಬರುತ್ತೆ, ಬೇಕು ಅಂತಂದರೆ ಆನ್ ಮಾಡ್ಕೊಬೋದು. ಸೊ ನನ್ನ ಮಗಳು ಮಲಗಿದ್ಲು, ದೇವ್ರ ಮನೆ ಪಕ್ಕನೇ ರೂಮ್ ಇರೋವಂಥದ್ದು, ಹಾಗಾಗಿ ಜಾಸ್ತಿ ಕೇಳಿಸುತ್ತೆ ಅಂತ ಹೇಳಿ ಆನ್ ಮಾಡಲ್ಲ ನಾವು. ಯಾವಾಗಲಾದರೂ ಒಂದೊಂದು ಸಲ ಆನ್ ಮಾಡ್ತೀವಿ ಅಷ್ಟೇ, ಯಾವಾಗಲೂ ಆನ್ ಮಾಡೋದಕ್ಕೂ ಹೋಗಲ್ಲ. ಸೊ ನಾನಿಲ್ಲಿ ಊದ್ಗಡ್ಡಿ ತೊಗೊಂಡು ಹಚ್ತಾ ಇದ್ದೀನಿ. ಇದು ಮಂಗಳಾರತಿ ಎಲ್ಲ ಮಾಡಿ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ, ಬಟ್ ಡೈರೆಕ್ಟಾಗಿ ನೋಡಿದ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಲೈಟಿಂಗ್ಸು ಮತ್ತು ಹೂವು ಎಲ್ಲ ಇಟ್ಟಿರೋದ್ರಿಂದ. ಸೊ ನನ್ನ ಮಗಳು ಕೂಡ ಪೂಜೆ ಆಗ್ತಿದ್ದಂಗೆ ಎದ್ಲು. ಸೊ ಅವಳನ್ನು ಕೂಡ ಈಚೆ ಕರ್ಕೊಂಬರ್ತಾಯಿದ್ದೀನಿ ನಾನು.
ನನ್ನ ಮಗಳು ಇಲ್ಲಿ ದೇವ್ರ ಫೋಟೋನೇ ನೋಡ್ತಾ ಇದ್ದಾಳೆ. ಲೈಟಿಂಗ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಸೊ ಅದನ್ನು ತುಂಬ ಗಮನ ಇಟ್ಟು ನೋಡ್ತಾ ಇದ್ದಾಳೆ ಅವಳು. ಸೊ ಈ ಕಡೆ ತಿರುಗು ಅಂದ್ರೂ ತಿರುಗ್ತಾ ಇಲ್ಲ. ಸೊ ಇದು ಸಾಯಂಕಾಲ ಒಂದು 6-6:30 ಟೈಮ್ ಆಗಿತ್ತು. ಸೊ ನಾನು ಹೋದ ಸಲ ಪೌರ್ಣಮಿನಲ್ಲಿ ಬೇರೆ ಥರ ತೋರಿಸಿದ್ದೆ ಮಕ್ಕಳಿಗೆ ಯಾವ ರೀತಿ ಮಾಡ್ತಾರೆ ಅಂತ. ಸೊ ಈ ಸಲ ಪೌರ್ಣಮಿ ಇರೋದ್ರಿಂದ ಈ ರೀತಿ ಮಾಡಿದ್ದೀವಿ. ಒಂದು ಕಪ್ಪುದು, ಒಂದು ಮುದ್ದೆ ಥರ ಮಾಡಿರೋದು, ಅದು ಕಪ್ಪುದು. ಸೊ ಅದು ಅನ್ನದಲ್ಲಿ ಮಾಡಿರೋದು. ಇನ್ನೊಂದು ಅರಿಶಿನ ಕಲರು, ಇನ್ನೊಂದು ಕುಂಕುಮ ಹಾಕಿ ಕಲಸಿರೋ ಅಂಥದ್ದು. ಸೊ ಇದಕ್ಕೆಲ್ಲ 3 ಥರದ್ದು ಹೂವು ಇಡಬೇಕು. ಸೊ ಇದು ನಾನು 3 ಥರದ್ದು ಹೂವು ಇಡ್ತಾಯಿದ್ದೀನಿ. ಸೊ ಇದಕ್ಕೋಸ್ಕರ ಎಕ್ತಲೆ ಬರುತ್ತಲ್ಲ, ಸೊ ಅದನ್ನು ಸ್ವಲ್ಪ ಅಗಲವಾಗಿ ನಮ್ಮ ಅತ್ತೆಯವರು ಪೋಣಿಸಿ ಕೊಟ್ಟಿದ್ದಾರೆ. ಸೊ ಅದ್ರ ಕೆಳಗಡೆ ಒಂದು ತಟ್ಟೆ ಇಟ್ಟಿದ್ದೀನಿ. ಅದ್ರ ಮೇಲೆ ಎಲೆನ ಇಟ್ಟು ಅದ್ರ ಮೇಲೆ 3 ಥರ ಮಾಡಿರೋ ಅಂಥ ಅನ್ನನ ಇಟ್ಟಿದ್ದೀನಿ. ಸೊ ಇದಕ್ಕೆ 3 ಥರದ್ದು ಹೂವನ್ನ ಇಡಬೇಕು. ಸೊ ಅದನ್ನು ಮಾಡ್ತಾಯಿದ್ದೀನಿ. ಸೊ ನೀವು ಯಾರಾದರೂ ನಿಮ್ಮ ಮಕ್ಳಿಗೆ ಮಾಡ್ತೀರಾ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾವು ಅಮಾವಾಸ್ಯೆ ಪೌರ್ಣಮಿನಲ್ಲಿ ಈ ರೀತಿ ಮಾಡ್ತೀವಿ. 5 ಸಲ ಇಲ್ಲಾಂದರೆ 7 ಸಲ 9 ಸಲ ಇಲ್ಲಾಂದರೆ 11 ಸಲ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಾವು ಇದನ್ನ 6ನೇ ಸಲ ಮಾಡ್ತಾ ಇರೋದು. ಸೊ ಇನ್ನೊಂದು ಸಲ ಮಾಡಿಬಿಟ್ಟು ಇನ್ನು ಮತ್ತೆ ಮಾಡೋದಕ್ಕೆ ಹೋಗಲ್ಲ. 7 ಸಲ ಆಗುತ್ತಲ್ಲ, ಸೊ ಇನ್ನು ಮತ್ತೆ ಮಾಡೋದಕ್ಕೆ ಹೋಗಲ್ಲ. ಸೊ ನಾನಿಲ್ಲಿ 3 ಥರದ್ದು ಹೂವು ಇತ್ತು, ಗುಲಾಬಿ, ದಾಸವಾಳ ಮತ್ತು ಸೇವಂತಿಗೆ ಹೂವು ಇತ್ತು. ಸೊ ಅದನ್ನೆಲ್ಲ ಇಡ್ತಾಯಿದ್ದೀನಿ ಇಲ್ಲಿ. ಸೊ ಇದನ್ನು ಇಟ್ಟು ಇದ್ರ ಮೇಲೊಂದು ಎಲೆನ ಇಡಬೇಕು. ಎಲೆನ ಇಟ್ಟು ಒಂದು ಬತ್ತಿನ ಇಟ್ಟು ಅದಕ್ಕೆ ಪೂಜೆ ಮಾಡಬೇಕಾಗುತ್ತೆ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ನಾವು ಮಾಡ್ತೀವಿ ಅಂತ. ಸೊ ನಾನು ಇಲ್ಲಿ ಹೂವು ಜಾಸ್ತಿನೇ ಇದ್ದು ಅಂತ ಹೇಳಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಚುಚ್ತಾಯಿದ್ದೀನಿ, ಹೂವು ಇಡ್ತಾಯಿದ್ದೀನಿ. ಸೊ ಈಗ ಇದಕ್ಕೆ ಅರಿಶಿನ ಕುಂಕುಮ ಇಡಬೇಕು. ಇದನ್ನ ಅಜ್ಜಿ ಅಂತ ಕರೀತಾರೆ. ಸೊ ನಮ್ಮ ಕಡೆ ಈ ರೀತಿ ಮಾಡ್ತಾರೆ. ಅನ್ನ ತೆಗ್ದಾಕೋದು ಅಂತ ಕೇಳ್ತಾರೆ ಅಂತಾರೆ ಕೆಲವರು. ಇನ್ನು ಕೆಲವರು ಅಜ್ಜಿ ಸಾಗೋಕೋದು ಅಂತ ಅಂತಾರೆ ಇದನ್ನ. ಸೊ ನೀವು ಯಾವ ರೀತಿ ಅಂತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ನಾನು ಇಲ್ಲಿ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ಸೊ ಅದ್ರ ಮಧ್ಯದಲ್ಲಿ ಒಂದು ವೀಳ್ಯದೆಲೆನ ಇಡ್ತಾಯಿದ್ದೀನಿ. ಸೊ ವೀಳ್ಯದೆಲೆಗೆ ಒಂದು ಎಳ್ಬತ್ತಿನ ಇಟ್ಬಿಟ್ಟು ನಾನು ಅದಕ್ಕೆ ದೀಪ ಹಚ್ತಾಯಿದ್ದೀನಿ. ಸೊ ಇದು ನಾವು 3 ದಾರಿ ಇರೋತಕ್ಕೆ ಇಟ್ಟು ಬರೋವರೆಗೂ ದೀಪ ಆರಬಾರ್ದಂತೆ. ಸೊ ನಾವು ಇದನ್ನ ಇಟ್ಟು ಬಂದ ಮೇಲೆ ಅದನ್ನ ಹಿಂದಿರುಗಿ ನೋಡಬಾರ್ದಂತೆ. ಸೊ ಕೈ ಕಾಲು ಎಲ್ಲ ತೊಳ್ಕೊಂಡು ಆಮೇಲೆ ಒಳಗಡೆ ಬರಬೇಕು ಅಂತ ಹೇಳ್ತಾರೆ. ಸೊ ನಾನಿಲ್ಲಿ 2 ಊದ್ಗಡ್ಡಿ ತೊಗೊಂಡು ಹಚ್ಕೊತಾ ಇದ್ದೀನಿ. ಸೊ ಇದಕ್ಕೆ ಪೂಜೆ ಮಾಡಬೇಕು. ಪೂಜೆ ಮಾಡಿ ಮಗುಗೆ 3 ಸಲ ಮೇಲಿಂದ ಕೆಳಗಡೆ ನೀಳಿಸಿ ಆಮೇಲೆ ಇದನ್ನ ತೊಗೊಂಡೋಗಿ 3 ದಾರಿ ಇರೋ ಕಡೆ ಇಟ್ಬಿಟ್ಟು ಬರಬೇಕು. ಸೊ ನಾವು ಇದನ್ನ ಯಾವ ರೀತಿ ತೊಗೊಂಡೋಗಿರ್ತೀವೋ ಅದೇ ರೀತಿಯೇ ಇಕ್ಬೇಕಾಗುತ್ತೆ. ಸೊ ಅದನ್ನು ಮಗುಗೆ ನೀಳಿಸ್ಕೊಂಡು ತೊಗೊಂಡೋದ್ರು. ಸೊ ಅದು ವೀಡಿಯೋ ಕ್ಲಿಕ್ ಮಾಡಿದ್ದೆ ನಾನು. ಸೊ ಅದು ವೀಡಿಯೋ ಕ್ಲಿಕ್ ಮಾಡಿ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಅದು ಕ್ಲಿಕ್ ಆಗೇ ಇಲ್ಲ. ಸೊ ಅದಾದಮೇಲೆ ನಾನಿಲ್ಲಿ ಒಂದು ತಟ್ಟೆಗೆ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸೊ ಆರತಿ ಥರ ಮಾಡ್ತಾರಲ್ಲ, ಸೊ ಆ ರೀತಿ ಅದನ್ನು ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸುಣ್ಣನ ಮಿಕ್ಸ್ ಮಾಡಿಕೊಂಡು ಅದನ್ನ ಕೆಂಪಗಾಗೋವರೆಗೂ ಮಿಕ್ಸ್ ಮಾಡಬೇಕು. ಸೊ ನಡೀಲಿ ಯಾವ ರೀತಿ ಕೆಂಪಗಾಗಿದೆ. ಸೊ ಇದನ್ನೂ ಅಷ್ಟೇ ಮಗುಗೆ 3 ಸಲ ನೀಳಿಸಿ ಮನೆ ಮುಂದೆ ಆದರೂ ಆಯಿತು ಅಥವಾ 3 ದಾರಿ ಇರೋ ತನಕ ಇದ್ದರೂ ಆಯಿತು. ಸೊ ಚೆಲ್ಬಿಟ್ಟು ಬರಬೇಕು. ಸೊ ಅದೆಲ್ಲ ಆಯಿತು. ಈಗ ನಮ್ಮ ಮನೆಯವ್ರಿಗೆ ಕಾಲಿಗೆ ಪೂಜೆ ಮಾಡಬೇಕಲ್ಲ, ಸೊ ಈ ರೀತಿ ರೆಡಿಯಾಗಿದ್ದೀನಿ ನಾನು. ಸೊ ಸೀರೆ ಉಟ್ಟು ತುಂಬ ದಿನ ಆಗಿತ್ತು. ಬ್ಲೌಸೆಲ್ಲ ಇವಾಗ ಆಗೋದೇ ಇಲ್ಲ ನನಗೆ, ಎಲ್ಲ ಫುಲ್ ಟೈಟ್ ಆಗ್ತವೆ. 2-3 ಚೇಂಜ್ ಮಾಡಿದೆ ನಾನು ಬ್ಲೌಸು. ಸೊ ಇದೊಂದೆಲ್ಲ ಫೈನಲಿ ಆಯಿತು. ಸೊ ಈಗ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ. ನನಗಂತೂ ತುಂಬ ಇರಿಟೇಟ್ ಆಗ್ತಿದೆ ಈ ಸೀರೆನಲ್ಲಿ. ನನಗೆ ಸೀರೆ ಅಭ್ಯಾಸನೇ ಇಲ್ಲ. ಸೀರೆ ಇಷ್ಟ ಆಗುತ್ತೆ, ಬಟ್ ಯಾವಾಗಾದರೂ ಸ್ವಲ್ಪ ಟೈಮ್ ಹಾಕೊಳೋದಕ್ಕೆ ಇಷ್ಟ ಆಗುತ್ತೆ ಅಷ್ಟೇ. ಬಟ್ ಯಾವಾಗಲೂ ಹಾಕ್ಕೊಬೇಕು, ಜಾಸ್ತಿ ಟೈಮ್ ಇರಬೇಕು ಅಂತಂದರೆ ನನಗೆ ಇಷ್ಟ ಆಗಲ್ಲ. ಸೊ ನಾನಿಲ್ಲಿ ಪೂಜೆ ಮಾಡ್ತಿದ್ದೀನಿ. ಸೊ ಇದು ನನಗೆ 3ನೇ ಭೀಮನ ಅಮಾವಾಸ್ಯೆ. ಸೊ ನಾನಿಲ್ಲಿ ಪದ ಎಲ್ಲ ತೊಳಿತಾ ಇದ್ದೀನಿ.
ಸೊ ನಮ್ಮ ಮನೆಯವರು ಇದುವರೆಗೆ ಏನು ಗಿಫ್ಟ್ ಏನು ಕೊಟ್ಟಿಲ್ಲ ಭೀಮ್ನ ಅಮಾವಾಸ್ಯೆಗೆ. ಸೊ ಈ ಸಲ ಮಾತ್ರ ಕಾಸು ಇಸ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಕೊಡ್ತಾರೋ ಕೊಡೋಲ್ವೋ ಗೊತ್ತಿಲ್ಲ, ಕೇಳೋದಂತೂ ಬಿಡಲ್ಲ ನಾನು ಮಾತ್ರ. ಸೊ ನನಗೆ ಗೊತ್ತಿರೋ ಪ್ರಕಾರ ನಾನು ಪೂಜೆ ಮಾಡ್ತಾಯಿದ್ದೀನಿ. ಸೊ ನೀವು ಯಾವ ರೀತಿ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ. ಹಾಗೆ ನೀವು ಎಷ್ಟನೇ ಭೀಮ್ನ ಅಮಾವಾಸ್ಯೆ ನಿಮಗೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಸೊ ಮುಂಚೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಮದುವೆಗಿನ ಮುಂಚೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ಹತ್ರ ಪೂಜೆ ಮಾಡ್ಕೊಂಬರ್ತಾಯಿದ್ವಿ. ಸೊ ಇವಾಗ ಮದುವೆ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ಗೆ ಕಾಲು ಪೂಜೆ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಮುತ್ತೈದೆತನ ಗಟ್ಟಿಯಾಗಿರಲಿ ಅಂತ ಅನ್ನೋದಕ್ಕೋಸ್ಕರ ಮಾಡೋ ಅಂಥದ್ದು, ವರ್ಷಕ್ಕೆ ಒಂದು ಸಲ ಮಾಡೋ ಅಂಥದ್ದು. ಸೊ ಇದು ಮತ್ತೆ ಬರೋದಿಲ್ಲ. ಸೊ ಇಲ್ಲಿ ನನಗೆ ಗೊತ್ತಿರೋ ರೂಲ್ಸ್ ಪ್ರಕಾರ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಫಸ್ಟ್ನೇ ಸಲ ನಮ್ಮ ಅತ್ತೆಯವರು ಹೇಳ್ಕೊಟ್ಟಿದ್ರು ಯಾವ ರೀತಿ ಮಾಡಬೇಕು ಅಂತ. ಸೊ ಅದಾದಮೇಲೆ ನಾನೇ ಶುರು ಮಾಡ್ಕೊಂಡಿದ್ದೀನಿ. ಸೊ ಅವ್ರ ಹಣೆಗೂ ಬಟ್ಟಿಟ್ಟು, ನನಗೂ ಅವ್ರಿಗೆ ಬಟ್ಟಿಟ್ಟರು. ಸೊ ಅವ್ರ ಕಾಲಿಗೆ ಎಲ್ಲ ಅರಿಶಿನ ಕುಂಕುಮ ಇಟ್ಟು ಹೂವು ಇಡ್ತಾಯಿದ್ದೀನಿ. ಸೊ ಈಗಲೇ ನಾನು ಕೈಗೆ ದಾರ ಕಟ್ಟೋದಕ್ಕೆ, ಹೂವಿನ ದಾರ ಕಟ್ಟೋದಕ್ಕೆ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಸೊ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಪ್ರತಿ ಸಲ ಇದನ್ನೇ ಕೇಳ್ಕೊಳೋ ಅಂಥದ್ದು ನಿಮ್ಮಲ್ಲಿ. ಸೊ ನಿಮ್ಮಿಂದ ನನಗೆ ತುಂಬ ಸಪೋರ್ಟ್ ಸಿಕ್ತಾಗುತ್ತೆ. ನೀವು ಲೈಕು, ಶೇರು, ಕಮೆಂಟ್ ಮಾಡೋದ್ರಿಂದ. ಸೊ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಯಾರೆಲ್ಲ ವಾಚ್ ಮಾಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತೀರಾ, ಅವರೆಲ್ಲ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಸೊ ಪ್ಲೀಸ್ ಮಾಡ್ತೀರಾ ಅಲ್ವಾ? ಸೊ ಮಾಡಿ. ಸೊ ಇದೆಲ್ಲ ಪೂಜೆ ಎಲ್ಲ ಆದಮೇಲೆ ಊಟ ಮಾಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ 11 ಗಂಟೆ ಆಗೋಯಿತು. ಸೊ ನನ್ನ ಮಗಳು ಮಲಗಿದ್ಲು. ಅವಳು ಎದ್ಮೇಲೆ ಸೊ ಅವಳ ಜೊತೆ ಒಂದೆರಡು ಫೋಟೋ ತಗೊಂಡೆ ನಾನು. ತಗೊಂಡು ಎಲ್ಲ ಆದಮೇಲೆ ಸೊ ಊಟ ಮಾಡಿ ಮಲ್ಕೊಂಡ್ವಿ. ಇವತ್ತಿನ ಬ್ಲಾಗ್ ಇಷ್ಟೇ. ಸೊ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಸೊ ನನ್ನ ಸೊ ಖಾಲಿ ಬೀಳಿಸ್ಕೊಳೋದಂತೂ ಚೆನ್ನಾಗಿ ಬೀಳಿಸ್ಕೊತಾರೆ. ಸೊ ಅಕ್ಷತೆ ಕಾಳು ಒಂದು ಸ್ವಲ್ಪ ಹಾಕು ಅಂತಂದರೆ ಇರೋ ಬರೋ ಅಕ್ಷತೆ ಕಾಳನ್ನೆಲ್ಲ ಹಾಕಿದ್ರು. ಪೂಜೆ ಎಲ್ಲ ಆದಮೇಲೆ ಒಂದು ಗಿಫ್ಟ್ ಕೊಡು ಅಂತಂದರೆ ಕೊಡಲಿಲ್ಲ. ಸೊ ಬರೀ 100 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ಹೋದ ವರ್ಷ ಇದು ಕೂಡ ಕೊಟ್ಟಿರಲಿಲ್ಲ ನನಗೆ, ಈ ಸಲ ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಟೇಕ್ ಕೇರ್, ಬಾಯ್ ಬಾಯ್. ನಾಳೆ ಮುಂದಿನ ವೀಡಿಯೋದಲ್ಲೇ ಸಿಗ್ತೀನಿ. ಬಾಯ್ ಬಾಯ್.